ಲಸಿಕೆ ಅಂತಾರೆ ಕನ್ನಡದಲ್ಲಿ, ಅದನ್ನು ವ್ಯಾಕ್ಸಿನ್ ಅಂತೀವಿ. ಯಾವಾಗಲಿಂದ ಶುರುವಾಯಿತು ಅಂದರೆ ಗ್ರೇಟ್ ಸೈಂಟಿಸ್ಟ್ ಎಡ್ವರ್ಡ್ ಜೆನ್ನರ್ ಕಾಲದಿಂದಲೂ. ಕೋವಿಡ್-19 ಬಂದಮೇಲೆ ಎಲ್ರಿಗೂ ಕೂಡ ಒಂದು ವಿಚಾರ ಭಾಳ ಕನ್ಫ್ಯೂಷನ್ ಆಗಿದ್ದು, ವ್ಯಾಕ್ಸಿನ್ ಅಂದರೆ ಏನು, ಯಾಕೆ ತಗೊಳ್ಬೇಕು, ತಗೊಳ್ಳೋದ್ರಿಂದ ತೊಂದರೆ ಆಗಿದೆಯಾ ಅಂತ. ಇವತ್ತು ಅನೇಕ ಬೇರೆ ಬೇರೆ ಸಿಸ್ಟಮ್ಗಳು ಪ್ರಾಕ್ಟೀಸ್ ಮಾಡೋರು, ನಿಮ್ಗೇನಾದರೂ ಮಾಹಿತಿ ಗೊತ್ತಿಲ್ಲದಿರೆ ದಯವಿಟ್ಟು ನಮ್ಮಲ್ಲಿ ಕೇಳಿಕೊಂಡು ವ್ಯಾಕ್ಸಿನ್ ತೊಗೊಳ್ಳಿಕ್ಕೆ ಎಸಿಟೇಟ್ ಮಾಡಬೇಡಿ, ದಯವಿಟ್ಟು ಹೆದರ್ಕೋಬೇಡಿ. ಯಾವುದೇ ಒಂದು ವ್ಯಾಕ್ಸಿನ್ ಮಾರ್ಕೆಟಿಗೆ ಬರಬೇಕಾದ್ರೆ ಸುಮ್ಮನೆ ಬರೋದಿಲ್ಲ, 4 ಎಕ್ಸ್ಪೆರಿಮೆಂಟ್ ನಡೆಯುತ್ತೆ. ಮೊದಲು ಅದೇ ಅನೇಕ ಮಲ್ಟಿನ್ಯಾಷನಲ್ ಕಂಪನಿಗಳು ಲೈಸೆನ್ಸ್ ತೊಗೊಂಡು ಟ್ರೈ ಮಾಡ್ತವೆ. ಆದರೆ ಹುಚ್ಚುನಾಯಿಯ ವ್ಯಾಕ್ಸಿನ್, ಹುಚ್ಚುನಾಯಿ ಅಂದರೆ ನಾಯಿ ಕಚ್ಚಿದರೆ ಎಲ್ರಿಗೂ ರೇಬೀಸ್ ಆಗಲ್ಲ. ಆದರೆ ಒಂದು ಸಾರಿ ರೇಬೀಸ್ ಆದರೆ ಇದುವರೆಗೂ ಮನುಷ್ಯ ಬದುಕಿರುವಂಥ ಎಕ್ಸಾಂಪಲ್ ಇಲ್ಲ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಕೋವಿಡ್-19 ಬಂದಮೇಲೆ ಎಲ್ರಿಗೂ ಕೂಡ ಒಂದು ವಿಚಾರ ಭಾಳ ಕನ್ಫ್ಯೂಷನ್ ಆಗಿದ್ದು, ವ್ಯಾಕ್ಸಿನ್ ಅಂದರೆ ಏನು, ಯಾಕೆ ತಗೊಳ್ಬೇಕು, ತಗೊಳ್ಳೋದ್ರಿಂದ ತೊಂದರೆ ಆಗಿದೆಯಾ ಅಂತ. ನೋಡಿ, ಲಸಿಕೆ ಅಂತಾರೆ ಕನ್ನಡದಲ್ಲಿ, ಅದನ್ನು ವ್ಯಾಕ್ಸಿನ್ ಅಂತೀವಿ. ಯಾವಾಗಲಿಂದ ಶುರುವಾಯಿತು ಅಂದರೆ ಗ್ರೇಟ್ ಸೈಂಟಿಸ್ಟ್ ಎಡ್ವರ್ಡ್ ಜೆನ್ನರ್ ಕಾಲದಿಂದಲೂ. ನೋಡಿ, ನಾವೆಲ್ಲ ಚಿಕ್ಕ ಹುಡುಗರು ಅಥವಾ ನಾವು ಹುಟ್ಟೋದಕ್ಕೆ ಮೊದಲೇ ಭಾಳ ಜನಕ್ಕೆ ಪ್ಲೇಗ್ ಕಾಯಿಲೆ ಬರೋದು, ದಡಾರ, ಸ್ಮಾಲ್ ಪಾಕ್ಸ್ ಅಂತಾರೆ, ಚಿಕನ್ ಪಾಕ್ಸ್ ಅಂತಾರೆ. ಆ ಸಮಯದಲ್ಲಿ ಇಡೀ ಊರೇ ಸತ್ತೋಗ್ಬಿಡೋರು. ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಆಗಿನ ಇಟ್ ವಾಸ್ ಎ ವೈರಲ್ ಇನ್ಫೆಕ್ಷನ್. ಸ್ಮಾಲ್ ಪಾಕ್ಸ್ನ ದಡಾರ ಅಂತಾರಲ್ಲ, ಅದು ಸ್ಮಾಲ್ ಪಾಕ್ಸು ವೈರಲ್ ಇನ್ಫೆಕ್ಷನ್. ಆಗ ಏನಾದರೂ ಐಡಿಯಾ ಮಾಡಿ ಜನಗಳನ್ನ ಉಳಿಸ್ಬೇಕು ಅಂದರೆ ಅದಕ್ಕೆ ಒಂದು ವ್ಯಾಕ್ಸಿನ್ ಅಂತ ಕಂಡುಹಿಡಿದ್ರು. ಈ ವ್ಯಾಕ್ಸಿನ್ ಅಂದರೆ ಏನು ಅಂದರೆ ಇಟ್ಸ್ ಎ ಬಯೋಲಾಜಿಕಲ್ ಸಲ್ಯೂಷನ್. ಅದರೊಳಗೆ ಈ ವೈರಸ್ನ 2 ಫಾರಮ್ನಾಗಿರುತ್ತೆ. ಅಂದರೆ ಕಿಲ್ಡ್ ಅಥವಾ ಅಟೆನ್ಯೂಯೇಟೆಡ್, ಅಂದರೆ ಶಕ್ತಿ ಕಳ್ಕೊಂಡಿರೋಂಥ ವೈರಸ್ನ. ಇದು ಯಾಕಂದರೆ ನಿಮಗೆ ತುಂಬ ಡೀಟೇಲಾಗಿ ಹೇಳೋದು ಬೇಕಿಲ್ಲ. ಇವೆಲ್ಲ ಸಾಂಕ್ರಾಮಿಕ ಕಾಯಿಲೆಗಳು, ಒಬ್ಬರಿಂದ ಒಬ್ಬರಿಗೆ ಅಥವಾ ಅಟ್ಮಾಸ್ಫಿಯರಿಂದ ವೈರಸ್ ಮನುಷ್ಯನ ದೇಹದೊಳಗೆ ಹೋದರೆ ಅಲ್ಲಿ ಕಾಯಿಲೆ ಬರ್ತದೆ. ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇದು ಒಂದು ವೈಜ್ಞಾನಿಕ ವಿಚಾರ, ಐಡಿಯಾ ಬಂತು. ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಇರುತ್ತೆ. ಯಾವುದೇ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾ ನಮ್ಮ ದೇಹದೊಳಕ್ಕೆ ಹೋದರೆ ಇಮ್ಯೂನ್ ಸಿಸ್ಟಮ್ ಅಂದರೆ ನಮ್ಮ ಸೋಲ್ಜರ್ಸ್ WBCs ಅದನ್ನು ಅಟ್ಯಾಕ್ ಮಾಡಿ, ಅದಾದಮೇಲೆ ಅವ್ರೇನನ್ನ ಉಳ್ಕೊಂಡ್ರೆ ಅದು ಆ್ಯಂಟಿಬಾಡೀಸ್ ಅಂತ ಪ್ರೊಡ್ಯೂಸ್ ಮಾಡಿರ್ತವೆ. ಸೊ ಈ ಆ್ಯಂಟಿಬಾಡೀಸ್ನ ಅವನೇ ಪ್ರೊಡ್ಯೂಸ್ ಮಾಡೋದ್ರ ಬದಲು ನಾವು ಕೊಡ್ಬೋದಾ ಅನ್ನೋ ಕಾನ್ಸೆಪ್ಟ್ ಮೇಲೆ ವ್ಯಾಕ್ಸಿನ್ ತಯಾರಿಕೆ ಶುರುವಾಯಿತು. ಈಗ ಅದೇ ವೈರಸ್ನ ಮನುಷ್ಯನ ದೇಹಕ್ಕೆ ಹೋದರೆ ಕಾಯಿಲೆ ಬರುತ್ತೆ, ಜ್ವರ ಬರುತ್ತೆ, ತಲೆನೋವು ಬರುತ್ತೆ. ಬಟ್ ಅದೇ ವೈರಸ್ನ ಕೊಂದುಬಿಟ್ಟು ಅದನ್ನು ವ್ಯಾಕ್ಸಿನ್ ಫಾರ್ಮ್ನಲ್ಲಿ ಕೊಟ್ಟರೆ ಕಾಯಿಲೆ ಬರಲ್ಲ, ಯಾಕಂದರೆ ಇಟ್ಸ್ ಎ ಕಿಲ್ಡ್ ವೈರಸ್. ಬಟ್ ವ್ಯಾಕ್ಸಿನ್ ಹೆಂಗಾಗುತ್ತೆ ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಅದು ಬದುಕಿರೋ ವೈರಸ್ ಆಗಲಿ ಸತ್ತ ವೈರಸ್ ಆಗಲಿ ಇಟ್ ಇಸ್ ಎ ಫಾರಿನ್ ಬಾಡಿ ಅಂತೀವಿ ನಾವು. ಅದಕ್ಕೆ ಅಗೇನೆಸ್ಟ್ ಆಗಿ ಇಮ್ಯೂನ್ ಸಿಸ್ಟಮ್ ಆಕ್ಟಿವ್ ಆಗಿ ಆಂಟಿಬಾಡೀಸ್ ತಯಾರು ಮಾಡುತ್ತಲ್ಲ, ಆ ಕಾನ್ಸೆಪ್ಟ್ ಮೇಲೆ ವ್ಯಾಕ್ಸಿನ್ ಶುರುವಾಯಿತು. ಇವತ್ತು ನೋಡಿ ಎಷ್ಟು ಸಕ್ಸಸ್ಫುಲ್ ವ್ಯಾಕ್ಸಿನ್ ಅಂದರೆ ಸ್ಮಾಲ್ ಪಾಕ್ಸ್ ಇವತ್ತು ಗ್ಲೋಬಲ್ ಎರಾಡಿಕೇಷನ್, ಭೂಮಿಯ ಮೇಲೆ ಎಲ್ಲೂ ಕೂಡ ಇದಿಲ್ಲ. ಯಾಕಂದರೆ ಈ ವ್ಯಾಕ್ಸಿನ್ನ ರಿಪೀಟೆಡಾಗಿ ಕೊಟ್ಟು ಇವತ್ತು ಸ್ಮಾಲ್ ಪಾಕ್ಸ್ ದಡಾರ ಭೂಮಿಯ ಮೇಲೆ ಎಲ್ಲೂ ಇಲ್ಲ. ಎರಾಡಿಕೇಷನ್ ಆಫ್ ದಿಸ್ ಡೆಡ್ಲಿ ಡಿಸೀಸ್ ಬೈ ವ್ಯಾಕ್ಸಿನೇಷನ್. ಇವತ್ತು ನಿಮಗೆ ತಿಳಿದಂಗೆ ಇವತ್ತು ಅದೇ ಕೆಲಸವನ್ನು ನಾವು ಪೋಲಿಯೋ ವ್ಯಾಕ್ಸಿನ್ ಕೊಟ್ಟು ನೋಡಿ. ಈ ವ್ಯಾಕ್ಸಿನ್ನು ಅನೇಕ ರೂಪದಲ್ಲಿರುತ್ತೆ. ಲಿಕ್ವಿಡ್, ಓರಲ್ ಲಿಕ್ವಿಡ್ ಇರ್ಬೋದು ಅಥವಾ ಇಂಜೆಕ್ಷನ್ ಇರ್ಬೋದು. ಆ್ಯಂಡ್ ಭಾಳ ಸಾರಿ ಇಂಜೆಕ್ಷನ್ ರೂಪದಲ್ಲೇ ವ್ಯಾಕ್ಸಿನ್ ಕೊಡ್ತೀವಿ, ಆದರೆ ಪೋಲಿಯೋನ ಡ್ರಾಪ್ಸ್ ರೂಪದಲ್ಲಿ ಕೊಡ್ತೀವಿ. ಆ್ಯಂಡ್ ವ್ಯಾಕ್ಸಿನ್ ಬಗ್ಗೆ ನಾನು ಮೆಡಿಕಲ್ ಕಾಲೇಜಿನ ಪಾಠ ಮಾಡಿದಂಗೆ ನಿಮಗೆ ಡೀಟೇಲ್ ಬೇಡ, ನಿಮಗೆಲ್ರಿಗೂ ಗೊತ್ತಿದೆ. ಹುಟ್ಟಿದ ಮಗುಗೆ BCG ವ್ಯಾಕ್ಸಿನ್ ನಮ್ಮ ದೇಶದಲ್ಲಿ ಕಂಪಲ್ಸರಿ ಇತ್ತು, ಈಗಲೂ ಇದೆ. ಅದು ಒಂದು ಶೆಡ್ಯೂಲೇ ಕೊಟ್ಬಿಡ್ತಾರೆ. 10 ತಿಂಗಳವರೆಗೂ ಮಕ್ಕಳಿಗೆ ಏನೇನು ವ್ಯಾಕ್ಸಿನ್, MMR, ಮೀಸಲ್ಸ್, ಮಮ್ಸ್ ಆ್ಯಂಡ್ ಪರ್ಟುಸಿಸ್ ಅಂತೀವಿ. ಒಟ್ಟು ಮಕ್ಕಳಿಗೆ ಯಾವುದೇ ಡೆಲಿವರಿ ಆದಾಗ ಇವತ್ತು ಕಂಪಲ್ಸರಿ ನಿಮಗೆ ತಾಯಿಗೆ ಅದೊಂದು ಲಿಸ್ಟೇ ಕೊಡ್ತಾರೆ, ಪೀಡಿಯಾಟ್ರಿಷಿಯನ್, ಮಕ್ಕಳ ಡಾಕ್ಟ್ರು. ಅದನ್ನು ದಯವಿಟ್ಟು ಫಾಲೋ ಮಾಡಿ. ಬಟ್ 2 ವ್ಯಾಕ್ಸಿನ್ ಬಗ್ಗೆ ನಾನು ಒಂದು ಸ್ಪಷ್ಟನೆ ಕೊಡ್ತೀನಿ. ಭಾಳ ಸಾರಿ ಕಾಯಿಲೆ ಬಂದ ನಂತರ
ವ್ಯಾಕ್ಸಿನ್ ಅಥವಾ ಕಾಯಿಲೆ ಬರ್ದಂಗಿರಲಿ ಅಂತ ಪ್ರಿವೆನ್ಷನ್ಗೆ ವ್ಯಾಕ್ಸಿನ್ ಕೊಡ್ತೀವಿ. ಒಂದು ಭಾಳ ಇಂಪಾರ್ಟೆಂಟ್ ವ್ಯಾಕ್ಸಿನ್ ಇದೆ, ಅದನ್ನು ಪೋಸ್ಟ್ ಎಕ್ಸ್ಪೋಜರ್ ವ್ಯಾಕ್ಸಿನ್ ಅಂತೀವಿ. ಅದು ಯಾವುದು ಅಂದರೆ ನಾಯಿ ಕಚ್ಚಿದ ನಂತರ ತಗೊಳ್ಳೋ ರೇಬೀಸ್ ವ್ಯಾಕ್ಸಿನ್ ಇದೆಯಲ್ಲ, ಇದೊಂದು ವ್ಯಾಕ್ಸಿನ್ನ ಕಚ್ಚಿದ ನಂತರ ಕೊಡ್ತೀವಿ. ಈ ಬೇರೆ ಕಾಯಿಲೆಗಳೆಲ್ಲ ಹಂಗಲ್ಲ, ಕಾಯಿಲೆ ಬಂದಮೇಲೆ ವ್ಯಾಕ್ಸಿನ್ ಕೊಡಲ್ಲ. ಇವಾಗ ಯಾರಿಗಾನ ಸ್ಮಾಲ್ ಪಾಕ್ಸ್ ಅಥವಾ ಚಿಕನ್ ಪಾಕ್ಸಿಂದ ಉಳ್ಕೊಂಡ್ರೆ ಅವನಿಗೆ ವ್ಯಾಕ್ಸಿನ್ ಬೇಕಿಲ್ಲ, ಯಾಕಂದರೆ ಅವನ ದೇಹದಲ್ಲಿ ಆಲ್ರೆಡಿ ಆಂಟಿಬಾಡೀಸ್ ಇದ್ದಾವೆ. ಇಡೀ ಊರಿಗೆ ಬೇರೆಯವರಿಗೆ ಬರ್ದಂಗೆ ವ್ಯಾಕ್ಸಿನ್ ಕೊಡ್ತೀವಿ, ಯಾಕಂದರೆ ಅವನಲ್ಲಿ ಆಂಟಿಬಾಡೀಸ್ ಉತ್ಪಾದನೆ ಆದರೆ ಅವನಿಗೆ ಕಾಯಿಲೆ ಬರ್ದಂಗಿರಲಿ ಅಂತ. ಇವತ್ತು ಪೋಲಿಯೋದು ಕೂಡ ಹಂಗೆ ಹಾಕೋದು. ಅನೇಕ ಮಕ್ಕಳಿಗೆ ಇನ್ನೂ ಪೋಲಿಯೋ ಬರಬಹುದು ಬರಬಾರ್ದು ಅನ್ನೋದಕ್ಕೆ ವ್ಯಾಕ್ಸಿನ್ ಹಾಕೋದು. ಆದರೆ ಹುಚ್ಚುನಾಯಿಯ ವ್ಯಾಕ್ಸಿನ್, ಹುಚ್ಚುನಾಯಿ ಅಂದರೆ ನಾಯಿ ಕಚ್ಚಿದರೆ ಎಲ್ರಿಗೂ ರೇಬೀಸ್ ಆಗಲ್ಲ, ಆದರೆ ಒಂದು ಸಾರಿ ರೇಬೀಸ್ ಆದರೆ ಇದುವರೆಗೂ ಮನುಷ್ಯ ಬದುಕಿರುವಂಥ ಎಕ್ಸಾಂಪಲ್ ಇಲ್ಲ. ಆದ್ದರಿಂದ ದಯವಿಟ್ಟು ನಾಯಿ ಕಚ್ಚಿದ ನಂತರ ನೀವು ವ್ಯಾಕ್ಸಿನ್ ಹಾಕ್ಸ್ಕೋಬೇಕಾಗುತ್ತೆ. ನಿಮ್ಮ ಮನೆ ನಾಯಿ ಕಚ್ಚಿದ್ರಾಗಲಿ, ಸಾಕು ನಾಯಿ ಕಚ್ಚಿದ್ರಾಗಲಿ, ನಿಮ್ಮ ನಾಯಿಗೆ ಆಲ್ರೆಡಿ ವ್ಯಾಕ್ಸಿನೇಷನ್ ಆಗಿದ್ರಾಗಲಿ, ದಯವಿಟ್ಟು ಅವೆಲ್ಲವನ್ನು ಮರೆತುಬಿಟ್ಟು ಎಲ್ಲೋ ಒಂದು ಕಡೆ ನೀವೇ ಮನೆ ನಾಯಿ ಕಚ್ಚಿದೆ ಒಂದೇ ಒಂದು ಡೋಸ್ ಸಾಕ ಹಂಗೆ ಅಂದ್ಕೋಬೇಡಿ. ಯಾವತ್ತೂ ಕೂಡ ನೀವು ನಮ್ಮ ಕಿಮ್ಸ್ ಹಾಸ್ಪಿಟ್ಲಿಗೆ ಬನ್ನಿ, ಅದಕ್ಕೆ ಒಂದು ಸ್ಪೆಷಲ್ ಸೆಂಟ್ರ್ ಇಟ್ಟಿದ್ದೀವಿ, ಆಂಟಿ ರೇಬೀಸ್ ವ್ಯಾಕ್ಸಿನ್ ಕೊಡೋ ಸೆಂಟ್ರು. ಪ್ರತಿ ಡಾಕ್ಟ್ರುಗಳು ಅಡ್ವೈಸ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ನಿಮಗೆ ಒಂದು ತಪ್ಪು ಕಲ್ಪನೆ ಇದೆ, ಊರಿನಾಗಿದ್ದೆ ನಾಯಿ ಕಚ್ಚಿಬಿಡ್ತು ಇಂಜೆಕ್ಷನ್ ಹಾಕ್ಕೊಳ್ಳೋಕ್ಕಾಗಲ್ಲ, ಬೇಡ, ನೆಕ್ಸ್ಟ್ ಬನ್ನಿ ಪೋಸ್ಟ್ ಎಕ್ಸ್ಪೋಜರ್, ನಾಯಿ ಕಚ್ಚಿದ ಮಾರನೇ ದಿನ ಅಥವಾ ಯಾವತ್ತನ ಹಾಕ್ಕೊಳ್ಳಿ ಪರವಾಗಿಲ್ಲ, ಒಂದು ವಾರದೊಳಗಾಗಿ ಫಸ್ಟ್ ಡೋಸ್ ಹಾಕ್ಕೊಳ್ಳೋದು ಒಳ್ಳೆಯದು. ಅದನ್ನು ನಾವು 0 ಡೇ ಅಂತೀವಿ ನೀವು ಹಾಕ್ಕೊಂಡು. ಆಮೇಲೆ 3ನೇ ದಿನ, 7ನೇ ದಿನ, 14ನೇ ದಿನ, 28ನೇ ದಿನ 4 ವ್ಯಾಕ್ಸಿನ್ ಆಯಿತು. ಕೊನೆಯದು 90ನೇ ದಿನ ಈ ವ್ಯಾಕ್ಸಿನ್ ಹಾಕ್ತೀವಿ. ಸೊ ಕೊನೆಗೆ ಒಂದು ಕನ್ಕ್ಲೂಷನ್ನು, ವ್ಯಾಕ್ಸಿನ್ ಅನ್ನೋದು ಒಂದು ಬಯೋಲಾಜಿಕಲ್ ಸೊಲ್ಯೂಷನ್. ಇದನ್ನು ಲಸಿಕೆ ಅಂತೀವಿ. ಕಾಯಿಲೆ ಬರ್ದಂಗೆ ಪ್ರಿವೆಂಟ್ ಮಾಡಲಿಕ್ಕೆ ಈ ವ್ಯಾಕ್ಸಿನ್ಗಳನ್ನ ನಾವು ಯೂಸ್ ಮಾಡ್ತೀವಿ. ನಾಯಿ ಕಚ್ಚಿದ ಮಾತ್ರ ಕಚ್ಚಿದ ನಂತರ ವ್ಯಾಕ್ಸಿನ್ ಹಾಕ್ತೀವಿ. ಇಷ್ಟು ವಿಚಾರ ನಿಮಗೆ ತಿಳಿದಿದ್ರೆ ಒಳ್ಳೆಯದು. ನಾವು ಚಿಕ್ಕ ಹುಡುಗರಾಗಿದ್ದಾಗೆ ಊರುಗಳಿಗೆ ಹೆಲ್ತ್ ವರ್ಕರ್ಸ್ ಬರೋರು, ಡಾಕ್ಟ್ರ್ ಬರೋರು, ನಮ್ಮನ್ನು ಆಡಿಸ್ಕೊಂಡು ಹಿಡ್ಕೊಂಡು ವ್ಯಾಕ್ಸಿನ್, ಯಾಕಂದರೆ ನೋವಾಗುತ್ತೆ ಅಂತ ನಾವು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಕೆ ಓಡೋಗೀವಿ. ಆದರೆ ಹಾಕ್ಸ್ಕೊಂಡಿದ್ದಕ್ಕೆ ಇವತ್ತು ನಾವು ಉಳಿದಿದ್ದೀವಿ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತು ಮಾಡರ್ನ್ ಡೇಸ್ನೊಳಗೆ ಕೋವಿಶೀಲ್ಡ್ ವ್ಯಾಕ್ಸಿನ್ನ ನಾನು 3 ಡೋಸ್ ತೊಗೊಂಡಿದ್ದೀನಿ. ಕೆಲವರು 2 ಡೋಸ್ ತೊಗೊಂಡ್ಮೇಲೆ 3ನೇ ತೊಗೊಳ್ಳಿಲ್ಲ, ಅದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಭಾಳ ಜನ ಎಸಿಟೇಟ್ ಮಾಡಿದರು. ದಯವಿಟ್ಟು ನಾನೊಬ್ಬ ಕ್ವಾಲಿಫೈಡ್ ಡಾಕ್ಟ್ರಾಗಿ ನಿಮ್ಗೊಂದು ಮಾತು ಹೇಳ್ತೀನಿ, ವೈದ್ಯರ ಮಾತಿಗೆ ಗೌರವ ಇರುತ್ತೆ, ಬೆಲೆ ಇರುತ್ತೆ. ಸುಮ್ಮನೆ ನಿಮಗೆ ವ್ಯಾಕ್ಸಿನ್ ಹಾಕ್ಲಿಕ್ಕೆ ಆಗೋದಿಲ್ಲ. ಈ ವ್ಯಾಕ್ಸಿನನ್ನು ಕಂಡುಹಿಡಿದಂಥ ಪುಣ್ಯಾತ್ಮರು, ವಿಜ್ಞಾನಿಗಳು, ಅವ್ರನ್ನ ಯಾವತ್ತೂ ನೆನೆಸ್ಕೋಬೇಕು. ಎಲ್ಲೋ ವಾಟ್ಸಾಪ್ ಯೂನಿವರ್ಸಿಟಿ ಒಳಗೆ ಇದರಿಂದ ಆ ರೀತಿ ತಪ್ಪು ಮಾಹಿತಿಯ ಮೇಲೆ ದಯವಿಟ್ಟು ಹೆದರ್ಕೋಬೇಡಿ. ಯಾವುದೇ ಒಂದು ವ್ಯಾಕ್ಸಿನ್ ಮಾರ್ಕೆಟಿಗೆ ಬರಬೇಕಾದ್ರೆ ಸುಮ್ಮನೆ ಬರೋದಿಲ್ಲ, 4 ಎಕ್ಸ್ಪೆರಿಮೆಂಟ್ ನಡೆಯುತ್ತೆ. ಮೊದಲು ಅದೇ ಅನೇಕ ಮಲ್ಟಿನ್ಯಾಷನಲ್ ಕಂಪನಿಗಳು ಲೈಸೆನ್ಸ್ ತೊಗೊಂಡು ಟ್ರೈ ಮಾಡ್ತವೆ, ಕೊನೆಗೆ ಸಕ್ಸೀಡ್ ಆಗೋದು 2 ಅಥವಾ 3 ಕಂಪನಿಗಳು. ಹಂಗೆ ಆಗಿದ್ದು ಕೋವಿಶೀಲ್ಡ್ ವ್ಯಾಕ್ಸಿನ್, ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಥವಾ ಜಾನ್ಸನ್ ಆ್ಯಂಡ್ ಜಾನ್ಸನ್ ಈ ಥರ ಕಂಪನಿಗಳು ನಮಗೆ ತಯಾರು ಮಾಡಿಕೊಟ್ಟು, ಅದನ್ನು ಮಾಡಬೇಕಾದ್ರೆ ಮೊದಲು ಅನಿಮಲ್ ಎಕ್ಸ್ಪೆರಿಮೆಂಟ್ ಇರುತ್ತೆ, ಆಮೇಲೆ ಹ್ಯೂಮನ್ ಟ್ರಯಲ್ ಇರುತ್ತೆ, ಆಮೇಲೆ ಸೇಫ್ಟಿ ಟ್ರಯಲ್ ಇರುತ್ತೆ. ಅದಾದಮೇಲೆ ನಮಗೆ ಮಾರ್ಕೆಟಿಗೆ ಬರೋದು. ಅದಾದಮೇಲೂ ಕೂಡ ಕೊಡುವ ಸಮಯದಲ್ಲಿ ಏನಾದರೂ ತುಂಬ ಕಾಂಪ್ಲಿಕೇಶನ್ ಬಂದರೆ ಅಥವಾ ಭಾಳ ಬರೋದಿಲ್ಲ, ಆ ಸಮಯದಲ್ಲಿ ಆ ಬ್ಯಾಚ್ ಆಫ್ ವ್ಯಾಕ್ಸಿನ್ನ ಮಾರ್ಕೆಟ್ನಿಂದ ವಿತ್ಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ದಯವಿಟ್ಟು ನೀವು ವ್ಯಾಕ್ಸಿನ್ ಬಗ್ಗೆ ನೀವು ಇವ್ರ ಮಾತು ಕೇಳಿ ನೀವು ಡಿಸಿಷನ್ ತೊಗೋಬೇಡಿ. ಇದು ಮೆಡಿಕಲ್ ಪ್ರೊಫೆಷನ್ನು, ಅದರೊಳಗಾಗಿ ಅಲೋಪತಿ ಸಿಸ್ಟಮ್ಗಳಿಗೆ ಈ ವ್ಯಾಕ್ಸಿನ್ ಇರೋದ್ರಿಂದ ಇವತ್ತು ಅನೇಕ ಬೇರೆ ಬೇರೆ ಸಿಸ್ಟಮ್ಗಳು ಪ್ರಾಕ್ಟೀಸ್ ಮಾಡೋರು. ನಿಮ್ಗೇನಾದರೂ ಮಾಹಿತಿ ಗೊತ್ತಿಲ್ಲದಿರೆ ದಯವಿಟ್ಟು ನಮ್ಮಲ್ಲಿ ಕೇಳಿಕೊಂಡು ವ್ಯಾಕ್ಸಿನ್ ತೊಗೊಳ್ಳಿಕ್ಕೆ ಎಸಿಟೇಟ್ ಮಾಡಬೇಡಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.